ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಮಟನ್ ಟಿಕ್ಕಾ ಕಬಾಬ್. ತುಂಬ ಈಸಿಯಾಗಿ ನೀವು ತವ್ವದಲ್ಲೇ ಮಾಡುವಂತಹ ಮಟನ್ ಟಿಕ್ಕಾ ಕಬಾಬ್ ಟೇಸ್ಟಿಯಾಗೂ ಸಿಂಪಲ್ ಆಗಿ ಫಟಾಫಟ್ ಅಂತ ರೆಡಿ ಆಗ್ತದೆ. ಜಾಸ್ತಿ ಮಸಾಲ ಕೂಡ ಬೇಡ, ಸ್ವಲ್ಪ ಮಸಾಲದಲ್ಲೇ ತುಂಬ ಟೇಸ್ಟಿಯಾಗಿ ತಯಾರಿಯಾಗುವಂಥ ಈ ಮಟನ್ ಟಿಕ್ಕಾ ಕಬಾಬ್ ಹೇಗೆ ಮಾಡೋದು ಅಂತ ಇವತ್ತು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೇನೆ. ಬನ್ನಿ ಫ್ರೆಂಡ್ಸ್, ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡುವುದಾದರೆ ಒಂದು ಸಬ್ಸ್ಕ್ರೈಬ್ ಕೂಡ ಮಾಡಿ, ಲೈಕ್ ಕೂಡ ಮಾಡಿ. ಈಗ ಇಲ್ಲಿ ಫಸ್ಟಿಗೆ ನಾವು ಮಾಡ್ತಾ ಇರೋದು, ನಾವು ಚಾಕುವನ್ನು ಈ ಥರ ಶಾರ್ಪ್ ಮಾಡೋಣ. ಯಾಕಂದರೆ ಸ್ವಲ್ಪ ಬಡ್ಡಾಗಿದೆ ನಮ್ಮ ಚಾಕು, ಅದು ಮಟನ್ ಕಟ್ಟಿಂಗ್ ಮಾಡುವಾಗೆಲ್ಲ ತುಂಬ ಶಾರ್ಪ್ ಬೇಕು. ನಮ್ಮ ಅತ್ತೆ ಅಂತ ಅದನ್ನು ಈ ಥರ ಬೆಳ್ಳಿಕಲ್ಲಲ್ಲಿ ಶಾರ್ಪ್ ಮಾಡ್ತಾ ಇದ್ದಾರೆ ನೋಡಿ. ಈಗ ಇದು ನಾವು ಇಲ್ಲಿ ಮಟನ್ ಈ ಥರ ಒಂದು ಪೀಸಸ್ ತಗೊಂಡಿದ್ದೇವೆ, ತುಂಡು. ಇದನ್ನು ಈಗ ಈ ಥರ ಪೀಸಸ್ ಇರೋದ್ರಿಂದ ನಾವು ಇದನ್ನು ಸ್ಲೈಸಸ್ ಆಗಿ ಕಟ್ ಮಾಡ್ತಾ ಇದ್ದೇವೆ. ನನ್ನ ಅತ್ತೆ ಕಟ್ ಮಾಡಿ ಕೊಡ್ತಾ ಇದ್ದಾರೆ. ಅಂದರೆ ಇದು ನಿಮ್ಮ ಜೊತೆ ಬೇರೆ ಥರ ಇದ್ದರೆ ಇದೇ ಥರ ಪೀಸ್ ಆಗಬೇಕಂತ ಇಲ್ಲ, ನಾವು ಈ ಥರ ಪೀಸ್ ತಗೊಂಡಿರೋದ್ರಿಂದ ಇದನ್ನು ಸ್ವಲ್ಪ ಚೆಂದ ಮಾಡಿ ಕಟ್ ಮಾಡೋದು ರೌಂಡಾಗಿ. ನೀವು ಬೇರೆ ಮಟನ್ ಪೀಸಸ್ ಕೂಡ ತಗೊಳ್ಬೋದು. ಹಾಗೂ ಇದನ್ನೇ ನೀವು ಇದೇ ಮಸಾಲ ಹಾಕಿ ಚಿಕನಲ್ಲಿ ಕೂಡ ಚಿಕನ್ ಟಿಕ್ಕಾ ಕಬಾಬ್ ಅಂತ ಮಾಡಬಹುದು. ತುಂಬ ಈಸಿ ಆಗ್ತದೆ. ಎಣ್ಣೆ ಕೂಡ ತುಂಬ ಬೇಡ, ಸ್ವಲ್ಪ ಎಣ್ಣೆಯಲ್ಲಿಯೇ ನಿಮಗೆ ಈ ಕಬಾಬ್ ಅಂತೂ ರೆಡಿ ಆಗ್ತದೆ. ಬನ್ನಿ ಫ್ರೆಂಡ್ಸ್, ಈಗ ಈ ಥರ ಕಟಿಂಗ್ ಮಾಡಿದ್ದೇವೆ ನೋಡಿ, ಎಷ್ಟು ಚೆಂದ ಕಾಣ್ತದೆ ಅಲ್ಲ, ತೆಳುವಾದ ಪೀಸಸ್. ಈ ಥರ ಇದು ಬಟಾಟೆ ಆಲೂಗಡ್ಡೆ ಕಟ್ ಮಾಡೋ ಥರ ಸ್ಲೈಸಸ್ ಚಿಪ್ಸ್ ಥರ ಕಟ್ ಮಾಡಿದ್ದೇವೆ ನೋಡಿ. ಸ್ವಲ್ಪನೇ ಕಟ್ಟಿಂಗ್ ಆದದ್ದು, ಸ್ವಲ್ಪ ಈ ಥರ ಸರಿ ಕಟ್ಟಿಂಗ್ ಆಗಲಿಲ್ಲ. ಎಷ್ಟು ಕಟ್ಟಿಂಗ್ ಸರಿ ಮಾಡಲಿಕ್ಕೆ ಆಯ್ತು ಅಷ್ಟು ಮಾಡಿದ್ದೇವೆ. ಈಗ ಇದನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿ ಸ್ವಲ್ಪ ನೀರೆಲ್ಲ ಡ್ರೈ ಆಗಲಿ ಅಂತ ಇಟ್ಟಿದ್ದೇನೆ. ಅಲ್ಲಿ ತನಕ ಇಲ್ಲಿ ಹಸಿಮೆಣಸು ಹಾಕ್ತಾ ಇದ್ದೇನೆ. ನೀವು ಎಷ್ಟು ಮಟನ್ ತಗೊಳ್ತೀರಿ ಅದರ ಪ್ರಕಾರ ಇದೆಲ್ಲ ಹಾಕಿ. ಜಾಸ್ತಿ ಮಸಾಲೆ ಕೂಡ ಏನೂ ಇಲ್ಲ. ಇದು ನೋಡಿ ಕಾಯಿ ಪಪ್ಪಾಯ, ಅಂದರೆ ಹಣ್ಣಾದಂತ ಅಲ್ಲ, ಕಾಯಿ ಪಪ್ಪಾಯನ್ನು ಹಾಕಬೇಕು. ಅದು ಯಾಕೆ ಹಾಕಬೇಕು ಅಂತ ನಿಮಗೆ ಅದನ್ನು ಕೂಡ ಹೇಳ್ತೇನೆ. ಹಾಗೂ ಇಲ್ಲಿ ಕಾಳು ಮೆಣಸು, ಹಸಿಮೆಣಸು, ಕಾಯಿ ಪಪ್ಪಾಯದು ಒಂದು ಸಣ್ಣ ತುಂಡು ಹಸಿಮೆಣಸು, ಹಾಗೂ ಸ್ವಲ್ಪ ಉಪ್ಪು ಹಾಕಿ ಇದನ್ನು ನೀರು ಇಲ್ಲದೇ ಗ್ರೈಂಡ್ ಮಾಡಿಕೊಂಡು ಬರಬೇಕು. ನೀರು ಹಾಕಬಾರ್ದು, ನೀರು ಹಾಕದೇ ಗ್ರೈಂಡ್ ಮಾಡಿಕೊಂಡು ಬರಬೇಕು. ಎಷ್ಟು ಗ್ರೈಂಡ್ ಆಗ್ತದೆ ಅಷ್ಟು ಮಾಡ್ಕೊಳ್ಳಿ, ತುಂಬ ಸಣ್ಣಗೆ ಆಗಬೇಕಂತ ಇಲ್ಲ. ಇಷ್ಟು ಗ್ರೈಂಡ್ ಆದಮೇಲೆ ಅದಕ್ಕೆ ಈಗ ಕೊತ್ತಂಬರಿಯನ್ನು ಹಾಕಬೇಕು. ಯಾಕಂದರೆ ಕೊತ್ತಂಬರಿ ಫಸ್ಟಿಗೆ ಹಾಕಲಿಕ್ಕಿಲ್ಲ. ನಮಗೆ ಕೊತ್ತಂಬರಿ ಎರಡೆರಡು ತುಂಡು ಈ ಥರ ಆದರೆ ಸಾಕು, ಕೊತ್ತಂಬರಿ ಎಲ್ಲ ಗ್ರೈಂಡ್ ಆಗಲಿಕ್ಕಿಲ್ಲ. ಈಗ ಈ ಮಸಾಲೆ ಇಲ್ಲಿ ಇಡೋಣ. ಅಲ್ಲಿ ತನಕ ಈ ಮಟನನ್ನು ಒಂದು ಪಾತ್ರೆಗೆ ಹಾಕ್ತೇನೆ. ಅದಕ್ಕೆ ಈಗ ಈ ಮಸಾಲವನ್ನು ಆ್ಯಡ್ ಮಾಡ್ತೇನೆ ನೋಡಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮತ್ತೆ ಕೈಯಲ್ಲಿಯೇ. ಈಗ ಇದು ಪಪ್ಪಾಯ ಯಾಕೆ ಹಾಕೋದು ಅಂದರೆ, ಪಪ್ಪಾಯ ಹಾಕೋದ್ರಿಂದ ನಾವು ಈ ಮಟನನ್ನು ಬೇಯಿಸಲಿಕ್ಕೆ ಇಲ್ಲ, ಬೇಯಿಸದೇನೆ ಇದನ್ನು ಡೈರೆಕ್ಟ್ ಫ್ರೈ ಮಾಡುವುದು. ಇದಕ್ಕೆ ಸ್ವಲ್ಪ ಅರಿಶಿನ ಹುಡಿ ಕೂಡ ಹಾಕೋಣ, ಹಾಗೂ ಸ್ವಲ್ಪ ಗಾರ್ಲಿಕ್ ಜಿಂಜರ್ ಪೇಸ್ಟ್ ಕೂಡ. ಜಾಸ್ತಿ ಹಾಕಬೇಡಿ, ಗಾರ್ಲಿಕ್ ಜಿಂಜರ್ ಪೇಸ್ಟ್ ಸ್ವಲ್ಪ ಹಾಕಿದರೆ ಸಾಕು. ಅದು ಹೇಳ್ತಾ ಇದ್ದೆ ಅಲ್ವಾ ನಾನು, ಪಪ್ಪಾಯಿ ಯಾಕೆ ಹಾಕುವುದಂದರೆ ಇದು ನಮಗೆ ಚೆನ್ನಾಗಿ ಬೇಯ್ತದೆ. ಈ ಥರ ಮ್ಯಾರಿನೇಟ್ ಆಗುವಾಗ ಸಾಫ್ಟ್ ಆಗ್ತದೆ. ನಮ್ಮ ಈ ಮಟನ್ ಎಲ್ಲ ಇರ್ತದಲ್ವಾ, ಅದನ್ನು ಈ ಥರ ಬೇಯಿಸದೆ ನೀವು ಫ್ರೈ ಮಾಡಬೇಕಂದ್ರೆ ಮ್ಯಾರಿನೇಟ್ ಮಾಡುವಾಗ ಒಂದು ತುಂಡು ಪಪ್ಪಾಯ ಪೇಸ್ಟ್ ಹಾಕಬೇಕು. ಆಗ ಚೆನ್ನಾಗಿ ನಮಗೆ ಈ ಥರ ಮಟನನ್ನು ಫ್ರೈ ಮಾಡಿದ ಮೇಲೆ ಕೂಡ ಅದು ಹಸಿ ಇರುವುದಿಲ್ಲ, ಗಟ್ಟಿ ಇರುವುದಿಲ್ಲ, ಸಾಫ್ಟಾಗಿ ಚೆನ್ನಾಗಿ ಬೇಯ್ದು ಬರ್ತದೆ. ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಈಗ ಕೈಯಲ್ಲಿ ಮಿಕ್ಸ್ ಮಾಡ್ಕೋತೇನೆ. ಫ್ರೆಂಡ್ಸ್, ನಾನು ಹೇಳೋದ್ರಲ್ಲಿ ನಿಮ್ಗೆ ಏನಾದರೂ ಅರ್ಥ ಆಗಲಿಲ್ಲ ಅಂದರೆ, ಹಾಗೆ ಏನು ಡೌಟು ಉಂಟು ಅಂದರೆ ನೀವು ನನಗೆ ಕಮೆಂಟ್ ಮೂಲಕ ಕೇಳಿ, ನಾನು ನಿಮಗೆ ಅದರ ಉತ್ತರ ಕೊಡ್ತೇನೆ. ಏನೋ ಡೌಟ್ ಇದ್ದರೂ ನೀವು ಕಮೆಂಟಲ್ಲಿ ನನಗೆ ಕೇಳಬಹುದು. ಈಗ ಇದನ್ನು ಮ್ಯಾರಿನೇಟ್ ಆಗಲಿಕ್ಕೋಸ್ಕರ ನಾನು 1 ಗಂಟೆ ಇಡ್ತೇನೆ. ನಿಮ್ಮ ಜೊತೆ ಜಾಸ್ತಿ ಟೈಮ್ ಇಲ್ಲ ಅಂದರೆ ಅರ್ಧ ಗಂಟೆ ಇಡಿ. ಇನ್ನೂ ಟೈಮ್ ತುಂಬ ಉಂಟು ಅಂದರೆ 2 ಗಂಟೆ ಕೂಡ ಇಡ್ಬೋದು. ಈಗ ನೋಡಿ, ಒಂದು ಇದೆ ಪ್ಯಾನಲ್ಲಿ, ತವ್ವದಲ್ಲಿ ಕೂಡ ನೀವು ಮಾಡ್ಬೋದು. ಇದು ನಾನಿದು ಸಾಸಿವೆಯದ್ದು ಎಣ್ಣೆ ಹಾಕ್ತಾ ಇದ್ದೇನೆ. ಸಾಸಿವೆ ಎಣ್ಣೆ ಇಲ್ಲ ಅಂದರೆ ನೀವು ನಿಮ್ಮ ಡೈಲಿ ಯೂಸ್ ಮಾಡ್ತೀರಿ ಯಾವ ಎಣ್ಣೆ ನೀವು ಅದು ಎಣ್ಣೆಯನ್ನು ಯೂಸ್ ಮಾಡ್ಬೋದು. ನಾವಿಲ್ಲಿ ಫಿಶ್ ಫ್ರೈ ಮಾಡಲಿಕ್ಕೆ, ಇದು ಫ್ರೈ ಮಾಡಲಿಕ್ಕೆ ಎಲ್ಲ ಜಾಸ್ತಿಯಾಗಿ ಸಾಸಿವೆ ಎಣ್ಣೆನೇ ಯೂಸ್ ಮಾಡೋದು. ಹಾಗೆ ನಾನು ಇದಕ್ಕೆ ಕೂಡ ಸಾಸಿವೆ ಎಣ್ಣೆಯನ್ನೇ ಯೂಸ್ ಮಾಡ್ತಾ ಇದ್ದೇನೆ. ನೀವು ಬಟರ್ ಇದ್ದರೆ ಬಟರಲ್ಲಿ ಕೂಡ ಇದನ್ನು ಫ್ರೈ ಮಾಡ್ಬೋದು. ಸ್ವಲ್ಪ ಎಣ್ಣೆ ಬಟರ್ ಮಿಕ್ಸ್ ಮಾಡಿ ಇನ್ನೂ ಟೇಸ್ಟಾಗಿ ಆಗ್ತದೆ. ಈಗ ಎಲ್ಲ ಈ ಮಟನ್ ಪೀಸಸನ್ನು ಈ ಥರ ಹಾಕೋಣ. ಎಣ್ಣೆ ಕೂಡ ಜಾಸ್ತಿ ಬೇಡ, ಇದೇ ಎಣ್ಣೆಯಲ್ಲಿ ಎಲ್ಲ ಮಟನನ್ನು ನಾನು ಫ್ರೈ ಮಾಡ್ತೇನೆ. ಇದು ಚೆನ್ನಾಗಿ ಫ್ರೈ ಬೇಗನೆ ಆಗ್ತದೆ. ನಾನೆಲ್ಲ ಮಟನನ್ನು ಈ ಥರ ಹಾಕಿದ ಮೇಲೆ ಮುಚ್ಚಿಡ್ತೇನೆ, ಸ್ವಲ್ಪ ಹೊತ್ತು ಮುಚ್ಚಲ್ಲ. ಆಮೇಲೆ ಇದನ್ನು ಈ ಥರ ಮಗುಚಿ ಹಾಕ್ತೇನೆ. ಪಲ್ಟ್ ಮಾಡಿ ಹಾಕೋಣ ನೋಡಿ. ಈ ಥರ ತಿರುಗಿಸಿ ಹಾಕ್ತಾ ಇದ್ದೇನೆ. ಇದು ಕಲರೆಲ್ಲ ನಮಗೆ ಒಳ್ಳೆ ತಂದೂರಿ ಟೈಪಲ್ಲಿ ಆಗಬೇಕು ನೋಡಿ, ಟಿಕ್ಕ ಟೈಪಲ್ಲಿ.
ಇನ್ನು ಇದು ಕರಿದೇ ಇರಬೇಕು, ಸ್ವಲ್ಪ ಕರಿದ ಥರನೇ ಇರಬೇಕು, ಆಗನೇ ಇದರ ಟೇಸ್ಟ್. ಇದೇ ಥರ ಇದನ್ನು ನಾವು ತಿರುಗಿಸಿ ಹಾಕ್ತಾ ಇರೋಣ. ನಮಗೆ ಎಷ್ಟು ಸರಿ ಅನ್ನಿಸ್ಲಿಲ್ಲ ಇದು ಬೇಯ್ದಿದೆ ಅಂತ, ನಮಗೆ ಒಂದು ಅಂದಾಜು ಸಿಕ್ಕುವವರೆಗೂ, ಈ ಥರ ಕಲರ್ ಬರುವವರೆಗೂ ಇದನ್ನು ಈ ಥರ ತಿರುಗಿಸಿ ಹಾಕ್ತಾ ಇರೋಣ. ನೋಡಿ ಈಗಂತೂ ರೆಡಿಯಾಗಿದೆ. ಇಷ್ಟು ಕಲರ್ ಬಂದರೆ ಸಾಕು. ಈಗ ಇದನ್ನು ತೆಗೆದು ನಾನು ನೆಕ್ಸ್ಟ್ ಟ್ರಿಪ್ ಕೂಡ ಹಾಕ್ತೇನೆ. ಫ್ರೆಂಡ್ಸ್, ನೀವು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದಂತಾದರೆ ಒಂದು ಸಬ್ಸ್ಕ್ರೈಬ್ ಮಾಡಲಂತೂ ಮರಿಬೇಡಿ. ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನನ್ನ ಈಸಿ ಆದಂತಹ ವಿಡಿಯೋ ನಿಮಗೆ ನೋಡಲಿಕ್ಕೆ ಸಿಗ್ತದೆ ನನ್ನ ಚಾನಲಲ್ಲಿ. ಈಗ ನೋಡಿ ಮತ್ತೊಂದು ಟ್ರಿಪ್ ಅದೇ ಎಣ್ಣೆಯಲ್ಲಿ ಹಾಕಿದ್ದೆ ನಾನು. ಬೇರೆ ಏನು ಎಣ್ಣೆ ಯೂಸ್ ಮಾಡಬೇಡಿ, ಅದೇ ಎಣ್ಣೆಯಲ್ಲಿ ಹಾಕಿ ಮತ್ತೆ ಇದನ್ನು ಕೂಡ ಇದೇ ಥರ ಇದು ಫ್ರೈ ಆಗುವ ತನಕ ತಿರುಗಿಸೋಣ. ನೀವು ಯಾವುದೇ ವಿಡಿಯೋ ನೋಡುವಾಗ ಫ್ರೆಂಡ್ಸ್ ಸ್ಕಿಪ್ ಮಾಡ್ಕೊಳ್ಳದೆ ನೋಡ್ಕೊಳ್ಳಿ, ಯಾಕಂದರೆ ಏನಾದರೂ ಮಿಸ್ ಆಗಿ ಹೋಗ್ತದೆ ಸ್ಕಿಪ್ ಮಾಡುವಾಗ. ಅದಕ್ಕೋಸ್ಕರ ಸಣ್ಣ ಪುಟ್ಟ ನಮ್ಮ ಟಿಪ್ಸ್ ಕೂಡ ಮಿಕ್ಸ್ ಆಗಬಾರ್ದು ಅಂತ ಹೇಳ್ತಾ ಇದ್ದೇನೆ. ಈಗ ಇಲ್ಲಿ ನಾನು ಈರುಳ್ಳಿ ಕಟಿಂಗ್ ಮಾಡಿ ಉಪ್ಪಲ್ಲಿ ಸ್ವಲ್ಪ ಉಪ್ಪು ಹಾಕಿ ಇದನ್ನು ಮಿಕ್ಸ್ ಮಾಡಿ ಇಡ್ತೇನೆ ಈರುಳ್ಳಿಯನ್ನು. ಈಗ ಇದು ಕೂಡ ನೋಡಿ ತಯಾರಾಗಿದೆ. ಇದನ್ನು ಕೂಡ ಈಗ ಪಾತ್ರೆಯಲ್ಲಿ ನಾವು ಶಿಫ್ಟ್ ಮಾಡೋಣ, ಇನ್ನೊಂದು ಪಾತ್ರೆಗೆ ತೆಗೆಯೋಣ. ಎಷ್ಟು ಚೆನ್ನಾಗಿ ಆಗಿದೆ ಅಂದರೆ ಇದರ ಪರಿಮಳ ಅಂತೂ ತುಂಬ ಚೆನ್ನಾಗಿ ಬರ್ತಾ ಉಂಟು. ಯಾಕಂದರೆ ಇದರಲ್ಲಿ ನಾವು ಬೆಳ್ಳುಳ್ಳಿ ಎಲ್ಲ ಹಾಕಿರೋದ್ರಿಂದ, ಕೊತ್ತಂಬರಿ ಎಲ್ಲ, ಜಾಸ್ತಿ ಗರಂ ಮಸಾಲೆ ಏನು ಹಾಕಲಿಲ್ಲ. ಇದಕ್ಕೆ ಗರಂ ಮಸಾಲೆ ಏನು ಹಾಕಬಾರ್ದು. ಅಂದರೆ ನಿಮಗೆ ಮತ್ತೆ ಇಷ್ಟ, ನಿಮಗೆ ತುಂಬ ಇಷ್ಟ ಗರಂ ಮಸಾಲ ಅಂದರೆ ನೀವು ಹಾಕ್ಕೊಳ್ಳಿ. ಇದೇ ಥರ ಮಾಡಿದರೂ ತುಂಬ ಚೆನ್ನಾಗಿರ್ತದೆ. ಈಗ ಇಲ್ಲಿ ನಾನು ಉಪ್ಪು ಮಿಕ್ಸ್ ಮಾಡಿಟ್ಟಂತಹ ಈರುಳ್ಳಿಯನ್ನು ಇದರ ಮೇಲೆ ನಾನು ಹಾಕ್ತೇನೆ. ಈ ಥರ ಇದು ಈರುಳ್ಳಿಯೊಟ್ಟಿಗೆ ತಿನ್ನಲಿಕ್ಕೇನೇನೋ ಒಂಥರ ಮಜಾ, ತುಂಬ ಚೆನ್ನಾಗಿರ್ತದೆ ಈರುಳ್ಳಿಯೊಟ್ಟಿಗೆ ಈ ಥರ ಮಿಕ್ಸ್ ತಿನ್ನುವಾಗ. ಬೇರೆ ಏನಾದರೂ ಸಲಾದ್ ನಿಮಗೆ ಇಷ್ಟ ಅಂದರೆ ನೀವು ಅದನ್ನು ಕೂಡ ಇಡ್ಬೋದು. ಈರುಳ್ಳಿ ಹಾಕಿದ ಮೇಲೆ ಒಂದು ಅರ್ಧ ನಿಂಬೆ ಹುಳಿಯನ್ನು ಕೂಡ ಇದರ ಮೇಲೆ ಹಿಂಡ್ತೇನೆ. ಈ ಥರ ನಿಂಬೆ ಹುಳಿಯಿಂದ ನಮ್ಮ ಈ ಫ್ರೈ ಎಲ್ಲ ಇರ್ತದಲ್ವ ಏನಾದರೂ, ಅದಕ್ಕೆಲ್ಲ ಒಂದು ಟೇಸ್ಟ್ ಬಂದುಬಿಡ್ತದೆ, ಏನೋ ಒಂದು ಟೇಸ್ಟ್ ಬಂದುಬಿಡ್ತದೆ ತುಂಬ ಚೆನ್ನಾಗಿರೋ. ಉಳಿದಿದ್ದ ಈರುಳ್ಳಿ ಕೂಡ ಈ ಥರನೇ ನಾನು ನಿಂಬೆ ಹುಳಿ ಹಾಕ್ತೇನೆ. ಮತ್ತು ಬೇಕಾದರೆ ಅದನ್ನು ಕೂಡ ನಾವು ಇದಕ್ಕೆ ಹಾಕ್ಬೋದು ಅಂತ. ಇಲ್ಲಿದ್ದ ಬೀಜವನ್ನೆಲ್ಲ ನಿಂಬೆ ಹಣ್ಣಿನ ಸ್ವಲ್ಪ ತೆಗಿತೇನೆ, ಯಾಕಂದರೆ ಬೀಜ ಕೂಡ ಇದರಲ್ಲಿ ಬಿತ್ತು. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಮಟನ್ ಟಿಕ್ಕಾ ಕಬಾಬ್ ಅಂತೂ ರೆಡಿಯಾಗಿದೆ. ನೀವು ಕೂಡ ಇದನ್ನು ತಪ್ಪದೆ ಟ್ರೈ ಮಾಡಿ. ಏನು ಕೆಲಸ ಇಲ್ಲ, ತುಂಬ ಈಸಿ. ವಿಡಿಯೋದಲ್ಲಿ ಸ್ವಲ್ಪ ವಿವರಿಸಿ ಹೇಳೋದ್ರಿಂದ ಸ್ವಲ್ಪ ಲಾಂಗ್ ಅಂತ ಅನಿಸ್ತದೆ. ತುಂಬ ಈಸಿಯಾಗಿದೆ, ಫಟಾಫಟ್ ಅಂತ ನೀವು ಕೂಡ ಮಾಡಬಹುದು. ಇನ್ನೊಮ್ಮೆ ಸಿಗ್ತೇನೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್ ಬಾಯ್.